ಚಿಕ್ಕಬಳ್ಳಾಪುರ ಶಿಡ್ಲಘಟ್ಟದಲ್ಲಿ ಏನು ಕಾಂಗ್ರೆಸ್ ಮುಖಂಡ ನಗರಸಭೆ ಕಮಿಷನರ್ಗೆ ಬ್ಯಾನರ್ ವಿಚಾರಾಗಿ ಬೆದರಿಕೆ ಹಾಕಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲಿ ಬ್ಯಾನರ್ ಅನ್ನ ಹಾಕಲಾಗಿತ್ತು, ಜೊತೆಗೆ ಆ ಬ್ಯಾನರ್ ಹಾಕಿದ್ರಿಂದ ಯಾವ ರೀತಿ ಸಮಸ್ಯೆ ಆಗ್ತಾ ಇತ್ತು, ಜೊತೆಗೆ ಏನೆಲ್ಲ ಗಲಾಟೆಗೆ ಕಾರಣ ಅಂತಕ್ಕಂಥದ್ದು ನಾನೀಗ ಎಲ್ಲಿ ಬ್ಯಾನರ್ ಹಾಕಿದ್ರು ಆ ಒಂದು ಸರ್ಕಲ್ ಅಂದ್ರೆ ಶಿಡ್ಲಘಟ್ಟ ನಗರದ ಆ ಒಂದು ಸರ್ಕಲ್ ಬಳಿ ಮಧ್ಯಭಾಗದಲ್ಲಿ ಇರ್ತಕ್ಕಂಥ ಸರ್ಕಲ್ ಬಳಿ ನಾನಿರುವಂತದ್ದು. ಇದೇ ಸರ್ಕಲ್ ನಲ್ಲಿ ಈ ಒಂದು ಏನು ಲೈಟಿಂಗ್ ಪೋಲ್ ಇದೆ, ಈ ಒಂದು ಲೈಟಿಂಗ್ ಪೋಲ್ಗೆ ಆ ಒಂದು ಬ್ಯಾನರ್ ಹಾಕಲಾಗಿತ್ತು. ಆ ಒಂದು ಇಲ್ಲಿ ಅಡ್ಡಲಾಗಿ ಹಾಕಂತ ಸಂದರ್ಭದಲ್ಲಿ ಎರಡೂ ಬದಿಯಲ್ಲೂ ಕೂಡ ಆ ಒಂದು ಏನು ಸಾರ್ವಜನಿಕರು ಸಾಕಷ್ಟು ವಾಹನಗಳು ಓಡಾಟವನ್ನು ನಡೆಸ್ತವೆ. ಹಾಗಾಗಿ ನಗರಸಭೆ ಕಮಿಷನರ್ ಇದನ್ನ ತೆರವು ಮಾಡ್ಲಿಕ್ಕೆ ಸೂಚನೆಯನ್ನ ಕೊಟ್ಟಿದ್ರು. ಅದು ಯಾವ ಬ್ಯಾನರ್ ಅಂತ ಹೇಳಿದ್ರೆ ನಾವು ಪಕ್ಕದಲ್ಲಿ ನಾನು ನೋಡಿಸ್ತಾ ಹೋಗ್ತೇನೆ. ನಿನ್ನೆ ಅಷ್ಟೇ ಏನು ಸಿನಿಮಾ ಪ್ರಮೋಷನಲ್ ಹಾಗೆ ಅಂದ್ರೆ ಕಲ್ಟ್ ಒಂದು ಚಿತ್ರ ಜಮೀರ್ ಅಹಮದ್ ಖಾನ್ ಪುತ್ರ ಏನು ಜಯೀದ್ ಖಾನ್ ಇದಾರೆ, ಅವರ ಒಂದು ಪ್ರಮೋಷನ್ ಈವೆಂಟ್ ಇತ್ತು. ಆ ಈವೆಂಟ್ಗೆ ಇದೇ ರೀತಿಯಾದ ಬ್ಯಾನರ್ ಗಳನ್ನ ಏನು ರಾಜೀವ್ ಗೌಡ ಕಾಂಗ್ರೆಸ್ ಮುಖಂಡ ಇಡೀ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟದ ನಗರದ ತುಂಬಾ ಕೂಡ ಹಾಕ್ಲಾಕಿದ್ದು. ಇದೇ ಒಂದು ಬ್ಯಾನರ್ ಅನ್ನ ತೆರವು ಮಾಡಿದ್ದ ವಿಚಾರವಾಗಿ ಕಮಿಷನರ್ಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಏನು ಒಂದು ಬೆದರಿಕೆ ಹಾಕಿ ಚಪ್ಪಲಿ ಸೇವೆಯನ್ನ ಮಾಡ್ಬೇಕಾಗುತ್ತೆ ಅಂತಕ್ಕಂತ ಆ ಒಂದು ನಿಟ್ಟಿನಲ್ಲಿ ಬೆದರಿಕೆ ಹಾಕಿರುವಂತದ್ದು. ಹೀಗಾಗಿ ನಾವು ನೋಡ್ಬೋದು ಇದೇ ಒಂದು ಸರ್ಕಲ್ ನಲ್ಲಿ ಬ್ಯಾನರ್ ಅನ್ನ ಹಾಕಿದ್ರೆ ಯಾವ ರೀತಿ ಓಡಾಡ್ಲಿಕ್ಕೆ ಆಗುತ್ತೆ. ಯಾಕಂತಂದ್ರೆ ಸಾರ್ವಜನಿಕರು ಈ ಭಾಗ ಆ ಭಾಗ ಎರಡೂ ಬದಿಯಲ್ಲೂ ಕೂಡ ಓಡಾಟವನ್ನ ನಡೆಸ್ತಾ ಇರ್ತಾರೆ. ಆವಾಗ ಯಾರಾದ್ರೂ ಬ್ಯಾನರ್ ಅನ್ನ ತಗಲಿದ್ರೆ ಅಪಾಯ ಕೂಡ ಆಗುತ್ತೆ, ಜೊತೆಗೆ ಏನಾದ್ರೂ ಗಾಡಿಗಳು ಬಿದ್ರೆ ಸಾವು ನೋವು ಸಂಭವಿಸ್ತವೆ ಅಂತಕ್ಕಂಥ ನಿಟ್ಟಿನಲ್ಲಿ ನಗರಸಭೆ ಕಮಿಷನರ್ ಅಮೃತಾ ಗೌಡರು ಇದನ್ನ ತೆರವು ಮಾಡಕ್ಕೆ ಹೇಳಿದ್ದಂಥದ್ದು. ಆದ್ರೆ ಇದೇ ಒಂದು ಬ್ಯಾನರ್ ವಿಚಾರವಾಗಿ ಈಗ ಇಡೀ ಬಳ್ಳಾರಿಯಲ್ಲಿ ಏನು ಬ್ಯಾನರ್ ವಿಚಾರ ಗಲಾಟೆ ಗದ್ದಲ ಆಯ್ತು, ಆ ರೀತಿಯಾದ ಒಂದು ಸ್ವರೂಪವನ್ನ ಈಗ ಶಿಡ್ಲಘಟ್ಟದಲ್ಲಿ ಪಡ್ಕೊಳ್ತಾ ಇದೆ. ಇದೇ ಒಂದು ಸುಮಾರು 300 ಮೀಟರ್ ದೂರದಲ್ಲೇ ಬರ್ತಕ್ಕಂಥ ನಗರಸಭೆ ಮುಂದೆಯೇ ಈ ರೀತಿಯಾಗಿ ಕಾಂಗ್ರೆಸ್ ಮುಖಂಡ ಬ್ಯಾನರ್ ಅನ್ನ ಹಾಕಿದಂಥದ್ದು, ಜೊತೆಗೆ ಬ್ಯಾನರ್ ಹಾಕಿರೋದು ವಿಚಾರವಾಗಿ ಈಗ ಆ ತೆರವು ಮಾಡಿರೋ ವಿಚಾರವಾಗಿ ಈಗ ಸಾಕಷ್ಟು ಕಮಿಷನರ್ ಅನ್ನ ಜೊತೆಗೆ ನಗರಸಭೆ ಸಿಬ್ಬಂದಿಗಳನ್ನ ಅವಾಚ್ಯವಾಗಿ ಒಂದು ಕ್ಷುಲ್ಲಕವಾಗಿ ಮಾತಾಡಿರುವಂತಹ ಆ ಒಂದು ಆಡಿಯೋ ಈಗ ಕಮಿಷನರ್ ರಿಲೀಸ್ ಮಾಡಿದ್ರೆ, ಜೊತೆಗೆ ಈಗ ಪ್ರಕರಣವನ್ನ ಕೂಡ ಶಿಡ್ಲಘಟ್ಟ ನಗರ ಪೊಲೀಸ್ ಠಾಣೆಗೆ ವರ್ಗಾವಣೆ ಆಗ್ತಾ ಇದೆ. ಒಟ್ಟಾರೆಯಾಗಿ ಏನು ಶಿಡ್ಲಘಟ್ಟದಲ್ಲಿ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ನಗರಸಭೆ ಕಮಿಷನರ್ಗೆ ಬ್ಯಾನರ್ ತೆರವಿನ ವಿಚಾರಕ್ಕೆ ಧಮಕಿ ವಿಚಾರ ಈಗ ಏನು ಪೊಲೀಸ್ ಠಾಣೆ ಮೆಟ್ಟಿಲೇರಿದೆ. ಜೊತೆಗೆ ಈ ಮುಂದೆ ಯಾವೆಲ್ಲ ಸ್ವರೂಪ ಪಡೆದುಕೊಳ್ಳುತ್ತೆ, ಬಿಜೆಪಿಯವರು ಕೂಡ ಜೆಡಿಎಸ್ ನವರು ಕೂಡ ಎರಡು ಒಂದು ಪಕ್ಷಗಳು ಕೂಡ ಈ ಒಂದು ವಿಚಾರವನ್ನ ಇಟ್ಕೊಂಡು ಏನೆಲ್ಲ ಪ್ರತಿಭಟನೆಗಳು ಮುಂದೆ ಆಗುತ್ತೆ ಅಂತಕ್ಕಂಥದ್ದು ಕಾದ್ ನೋಡ್ಬೇಕಾಗಿದೆ. ಕ್ಯಾಮರಾಮನ್ ಮೋನಿಕೋಡ ಜೊತೆ ಮಂಜುನಾಥ್ ಇಂದೂರು, ರಿಪಬ್ಲಿಕ್ ಕನ್ನಡ, ಶಿಡ್ಲಘಟ್ಟ. ಚಿಕ್ಕಬಳ್ಳಾಪುರ ಶಿಡ್ಲಘಟ್ಟದಲ್ಲಿ ಏನು ಕಾಂಗ್ರೆಸ್ ಮುಖಂಡ ನಗರಸಭೆ ಕಮಿಷನರ್ಗೆ ಬ್ಯಾನರ್ ವಿಚಾರಾಗಿ ಬೆದರಿಕೆ ಹಾಕಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲಿ ಬ್ಯಾನರ್ ಅನ್ನ ಹಾಕಲಾಗಿತ್ತು, ಜೊತೆಗೆ ಆ ಬ್ಯಾನರ್ ಹಾಕಿದ್ರಿಂದ ಯಾವ ರೀತಿ ಸಮಸ್ಯೆ ಆಗ್ತಾ ಇತ್ತು, ಜೊತೆಗೆ ಏನೆಲ್ಲ ಗಲಾಟೆಗೆ ಕಾರಣ ಅಂತಕ್ಕಂಥದ್ದು ನಾನೀಗ ಎಲ್ಲಿ ಬ್ಯಾನರ್ ಹಾಕಿದ್ರು ಆ ಒಂದು ಸರ್ಕಲ್ ಅಂದ್ರೆ ಶಿಡ್ಲಘಟ್ಟ ನಗರದ ಆ ಒಂದು ಸರ್ಕಲ್ ಬಳಿ ಮಧ್ಯಭಾಗದಲ್ಲಿ ಇರ್ತಕ್ಕಂಥ ಸರ್ಕಲ್ ಬಳಿ ನಾನಿರುವಂತದ್ದು. ಇದೇ ಸರ್ಕಲ್ ನಲ್ಲಿ ಈ ಒಂದು ಏನು ಲೈಟಿಂಗ್ ಪೋಲ್ ಇದೆ, ಈ ಒಂದು ಲೈಟಿಂಗ್ ಪೋಲ್ಗೆ ಆ ಒಂದು ಬ್ಯಾನರ್ ಹಾಕಲಾಗಿತ್ತು. ಆ ಒಂದು ಇಲ್ಲಿ ಅಡ್ಡಲಾಗಿ ಹಾಕಂತ ಸಂದರ್ಭದಲ್ಲಿ ಎರಡೂ ಬದಿಯಲ್ಲೂ ಕೂಡ ಒಂದು ಏನು ಸಾರ್ವಜನಿಕರು ಸಾಕಷ್ಟು ವಾಹನಗಳು ಓಡಾಟವನ್ನು ನಡೆಸ್ತವೆ. ಹಾಗಾಗಿ ನಗರಸಭೆ ಕಮಿಷನರ್ ಇದನ್ನ ತೆರವು ಮಾಡ್ಲಿಕ್ಕೆ ಸೂಚನೆಯನ್ನ ಕೊಟ್ಟಿದ್ರು. ಅದು ಯಾವ ಬ್ಯಾನರ್ ಅಂತ ಹೇಳಿದ್ರೆ ನಾವು ಪಕ್ಕದಲ್ಲಿ ನಾನು ನೋಡಿಸ್ತಾ ಹೋಗ್ತೇನೆ. ನಿನ್ನೆ ಅಷ್ಟೇ ಏನು ಸಿನಿಮಾ ಪ್ರಮೋಷನಲ್ ಹಾಗೆ ಅಂದ್ರೆ ಕಲ್ಟ್ ಒಂದು ಚಿತ್ರ ಜಮೀರ್ ಅಹಮದ್ ಖಾನ್ ಪುತ್ರ ಏನು ಜಯೀದ್ ಖಾನ್ ಇದಾರೆ, ಅವರ ಒಂದು ಪ್ರಮೋಷನ್ ಈವೆಂಟ್ ಇತ್ತು. ಆ ಈವೆಂಟ್ಗೆ ಇದೇ ರೀತಿಯಾದ ಬ್ಯಾನರ್ ಗಳನ್ನ ಏನು ರಾಜೀವ್ ಗೌಡ ಕಾಂಗ್ರೆಸ್ ಮುಖಂಡ ಇಡೀ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟದ ನಗರದ ತುಂಬಾ ಕೂಡ ಹಾಕ್ಲಾಕಿದ್ದು. ಇದೇ ಒಂದು ಬ್ಯಾನರ್ ಅನ್ನ ತೆರವು ಮಾಡಿದ್ದ ವಿಚಾರವಾಗಿ ಕಮಿಷನರ್ಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಏನು ಒಂದು ಬೆದರಿಕೆ ಹಾಕಿ ಚಪ್ಪಲಿ ಸೇವೆಯನ್ನ ಮಾಡ್ಬೇಕಾಗುತ್ತೆ ಅಂತಕ್ಕಂತ ಆ ಒಂದು ನಿಟ್ಟಿನಲ್ಲಿ ಬೆದರಿಕೆ ಹಾಕಿರುವಂತದ್ದು. ಹೀಗಾಗಿ ನಾವು ನೋಡ್ಬೋದು ಇದೇ ಒಂದು ಸರ್ಕಲ್ ನಲ್ಲಿ ಬ್ಯಾನರ್ ಅನ್ನ ಹಾಕಿದ್ರೆ ಯಾವ ರೀತಿ ಓಡಾಡ್ಲಿಕ್ಕೆ ಆಗುತ್ತೆ. ಯಾಕಂತಂದ್ರೆ ಸಾರ್ವಜನಿಕರು ಈ ಭಾಗ ಆ ಭಾಗ ಎರಡೂ ಬದಿಯಲ್ಲೂ ಕೂಡ ಓಡಾಟವನ್ನ ನಡೆಸ್ತಾ ಇರ್ತಾರೆ. ಆವಾಗ ಯಾರಾದ್ರೂ ಬ್ಯಾನರ್ ಅನ್ನ ತಗಲಿದ್ರೆ ಅಪಾಯ ಕೂಡ ಆಗುತ್ತೆ, ಜೊತೆಗೆ ಏನಾದ್ರೂ ಗಾಡಿಗಳು ಬಿದ್ರೆ ಸಾವು ನೋವು ಸಂಭವಿಸ್ತವೆ ಅಂತಕ್ಕಂಥ ನಿಟ್ಟಿನಲ್ಲಿ ನಗರಸಭೆ ಕಮಿಷನರ್ ಅಮೃತಾ ಗೌಡರು ಇದನ್ನ ತೆರವು ಮಾಡಕ್ಕೆ ಹೇಳಿದ್ದಂಥದ್ದು. ಆದ್ರೆ ಇದೇ ಒಂದು ಬ್ಯಾನರ್ ವಿಚಾರವಾಗಿ ಈಗ ಇಡೀ ಬಳ್ಳಾರಿಯಲ್ಲಿ ಏನು ಬ್ಯಾನರ್ ವಿಚಾರ ಗಲಾಟೆ ಗದ್ದಲ ಆಯ್ತು, ಆ ರೀತಿಯಾದ ಒಂದು ಸ್ವರೂಪವನ್ನ ಈಗ ಶಿಡ್ಲಘಟ್ಟದಲ್ಲಿ ಪಡ್ಕೊಳ್ತಾ ಇದೆ. ಇದೇ ಒಂದು ಸುಮಾರು 300 ಮೀಟರ್ ದೂರದಲ್ಲೇ ಬರ್ತಕ್ಕಂಥ ನಗರಸಭೆ ಮುಂದೆಯೇ ಈ ರೀತಿಯಾಗಿ ಕಾಂಗ್ರೆಸ್ ಮುಖಂಡ ಬ್ಯಾನರ್ ಅನ್ನ ಹಾಕಿದಂಥದ್ದು, ಜೊತೆಗೆ ಬ್ಯಾನರ್ ಹಾಕಿರೋದು ವಿಚಾರವಾಗಿ ಈಗ ಆ ತೆರವು ಮಾಡಿರೋ ವಿಚಾರವಾಗಿ ಈಗ ಸಾಕಷ್ಟು ಕಮಿಷನರ್ ಅನ್ನ ಜೊತೆಗೆ ನಗರಸಭೆ ಸಿಬ್ಬಂದಿಗಳನ್ನ ಅವಾಚ್ಯವಾಗಿ ಒಂದು ಕ್ಷುಲ್ಲಕವಾಗಿ ಮಾತಾಡಿರುವಂತಹ ಆ ಒಂದು ಆಡಿಯೋ ಈಗ ಕಮಿಷನರ್ ರಿಲೀಸ್ ಮಾಡಿದ್ರೆ, ಜೊತೆಗೆ ಈಗ ಪ್ರಕರಣವನ್ನ ಕೂಡ ಶಿಡ್ಲಘಟ್ಟ ನಗರ ಪೊಲೀಸ್ ಠಾಣೆಗೆ ವರ್ಗಾವಣೆ ಆಗ್ತಾ ಇದೆ. ಒಟ್ಟಾರೆಯಾಗಿ ಏನು ಶಿಡ್ಲಘಟ್ಟದಲ್ಲಿ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ನಗರಸಭೆ ಕಮಿಷನರ್ಗೆ ಬ್ಯಾನರ್ ತೆರವಿನ ವಿಚಾರಕ್ಕೆ ಧಮಕಿ ವಿಚಾರ ಈಗ
ಏನು ಪೊಲೀಸ್ ಠಾಣೆ ಮೆಟ್ಟಿಲೇರಿದೆ. ಜೊತೆಗೆ ಈ ಮುಂದೆ ಯಾವೆಲ್ಲ ಸ್ವರೂಪ ಪಡೆದುಕೊಳ್ಳುತ್ತೆ, ಬಿಜೆಪಿಯವರು ಕೂಡ ಜೆಡಿಎಸ್ ನವರು ಕೂಡ ಎರಡು ಒಂದು ಪಕ್ಷಗಳು ಕೂಡ ಈ ಒಂದು ವಿಚಾರವನ್ನ ಇಟ್ಕೊಂಡು ಏನೆಲ್ಲ ಪ್ರತಿಭಟನೆಗಳು ಮುಂದೆ ಆಗುತ್ತೆ ಅಂತಕ್ಕಂಥದ್ದು ಕಾದ್ ನೋಡ್ಬೇಕಾಗಿದೆ. ಕ್ಯಾಮರಾಮನ್ ಮೋನಿಕೋಡ ಜೊತೆ ಮಂಜುನಾಥ್ ಇಂದೂರು, ರಿಪಬ್ಲಿಕ್ ಕನ್ನಡ, ಶಿಡ್ಲಘಟ್ಟ. ಚಿಕ್ಕಬಳ್ಳಾಪುರ ಶಿಡ್ಲಘಟ್ಟದಲ್ಲಿ ಏನು ಕಾಂಗ್ರೆಸ್ ಮುಖಂಡ ನಗರಸಭೆ ಕಮಿಷನರ್ಗೆ ಬ್ಯಾನರ್ ವಿಚಾರಾಗಿ ಬೆದರಿಕೆ ಹಾಕಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲಿ ಬ್ಯಾನರ್ ಅನ್ನ ಹಾಕ್ಲಾಗಿತ್ತು, ಜೊತೆಗೆ ಆ ಬ್ಯಾನರ್ ಹಾಕಿದ್ರಿಂದ ಯಾವ ರೀತಿ ಸಮಸ್ಯೆ ಆಗ್ತಾ ಇತ್ತು, ಜೊತೆಗೆ ಏನೆಲ್ಲ ಗಲಾಟೆಗೆ ಕಾರಣ ಅಂತಕ್ಕಂಥದ್ದು, ನಾನೀಗ ಎಲ್ಲಿ ಬ್ಯಾನರ್ ಹಾಕಿದ್ರು ಆ ಒಂದು ಸರ್ಕಲ್ ಅಂದ್ರೆ ಶಿಡ್ಲಘಟ್ಟ ನಗರದ ಆ ಒಂದು ಸರ್ಕಲ್ ಬಳಿ ಮಧ್ಯಭಾಗದಲ್ಲಿ ಇರ್ತಕ್ಕಂಥ ಸರ್ಕಲ್ ಬಳಿ ನಾನಿರುವಂತದ್ದು. ಇದೇ ಸರ್ಕಲ್ ನಲ್ಲಿ ಈ ಒಂದು ಏನು ಲೈಟಿಂಗ್ ಪೋಲ್ ಇದೆ, ಈ ಒಂದು ಲೈಟಿಂಗ್ ಪೋಲ್ಗೆ ಆ ಒಂದು ಬ್ಯಾನರ್ ಹಾಕಲಾಗಿತ್ತು. ಆ ಒಂದು ಇಲ್ಲಿ ಅಡ್ಡಲಾಗಿ ಹಾಕಂತ ಸಂದರ್ಭದಲ್ಲಿ ಎರಡೂ ಬದಿಯಲ್ಲೂ ಕೂಡ ಒಂದು ಏನು ಸಾರ್ವಜನಿಕರು ಸಾಕಷ್ಟು ವಾಹನಗಳು ಓಡಾಟವನ್ನು ನಡೆಸ್ತವೆ. ಹಾಗಾಗಿ ನಗರಸಭೆ ಕಮಿಷನರ್ ಇದನ್ನ ತೆರವು ಮಾಡ್ಲಿಕ್ಕೆ ಸೂಚನೆಯನ್ನ ಕೊಟ್ಟಿದ್ರು. ಅದು ಯಾವ ಬ್ಯಾನರ್ ಅಂತ ಹೇಳಿದ್ರೆ, ನಾವು ಪಕ್ಕದಲ್ಲಿ ನಾನು ನೋಡಿಸ್ತಾ ಹೋಗ್ತೇನೆ, ನಿನ್ನೆ ಅಷ್ಟೇ ಏನು ಸಿನಿಮಾ ಪ್ರಮೋಷನಲ್ ಹಾಗೆ ಅಂದ್ರೆ ಕಲ್ಟ್ ಒಂದು ಚಿತ್ರ, ಜಮೀರ್ ಅಹಮದ್ ಖಾನ್ ಪುತ್ರ ಏನು ಜಯೀದ್ ಖಾನ್ ಇದಾರೆ, ಅವರ ಒಂದು ಪ್ರಮೋಷನ್ ಈವೆಂಟ್ ಇತ್ತು. ಆ ಈವೆಂಟ್ಗೆ ಇದೇ ರೀತಿಯಾದ ಬ್ಯಾನರ್ ಗಳನ್ನ ಏನು ರಾಜೀವ್ ಗೌಡ ಕಾಂಗ್ರೆಸ್ ಮುಖಂಡ ಇಡೀ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟದ ನಗರದ ತುಂಬಾ ಕೂಡ ಹಾಕ್ಲಾಕಿದ್ದು. ಇದೇ ಒಂದು ಬ್ಯಾನರ್ ಅನ್ನ ತೆರವು ಮಾಡಿದ್ದ ವಿಚಾರವಾಗಿ ಕಮಿಷನರ್ಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಏನು ಒಂದು ಬೆದರಿಕೆ ಹಾಕಿ ಚಪ್ಪಲಿ ಸೇವೆಯನ್ನ ಮಾಡ್ಬೇಕಾಗುತ್ತೆ ಅಂತಕ್ಕಂತ ಆ ಒಂದು ನಿಟ್ಟಿನಲ್ಲಿ ಬೆದರಿಕೆ ಹಾಕಿರುವಂತದ್ದು. ಹೀಗಾಗಿ ನಾವು ನೋಡ್ಬೋದು ಇದೇ ಒಂದು ಸರ್ಕಲ್ ನಲ್ಲಿ ಬ್ಯಾನರ್ ಅನ್ನ ಹಾಕಿದ್ರೆ ಯಾವ ರೀತಿ ಓಡಾಡ್ಲಿಕ್ಕೆ ಆಗುತ್ತೆ. ಯಾಕಂತಂದ್ರೆ ಸಾರ್ವಜನಿಕರು ಈ ಭಾಗ ಆ ಭಾಗ ಎರಡೂ ಬದಿಯಲ್ಲೂ ಕೂಡ ಓಡಾಟವನ್ನ ನಡೆಸ್ತಾ ಇರ್ತಾರೆ. ಆವಾಗ ಯಾರಾದ್ರೂ ಬ್ಯಾನರ್ ಅನ್ನ ತಗಲಿದ್ರೆ ಅಪಾಯ ಕೂಡ ಆಗುತ್ತೆ, ಜೊತೆಗೆ ಏನಾದ್ರೂ ಗಾಡಿಗಳು ಬಿದ್ರೆ ಸಾವು ನೋವು ಸಂಭವಿಸ್ತವೆ ಅಂತಕ್ಕಂಥ ನಿಟ್ಟಿನಲ್ಲಿ ನಗರಸಭೆ ಕಮಿಷನರ್ ಅಮೃತಾ ಗೌಡರು ಇದನ್ನ ತೆರವು ಮಾಡಕ್ಕೆ ಹೇಳಿದ್ದಂಥದ್ದು. ಆದ್ರೆ ಇದೇ ಒಂದು ಬ್ಯಾನರ್ ವಿಚಾರವಾಗಿ ಈಗ ಇಡೀ ಬಳ್ಳಾರಿಯಲ್ಲಿ ಏನು ಬ್ಯಾನರ್ ವಿಚಾರ ಗಲಾಟೆ ಗದ್ದಲ ಆಯ್ತು, ಆ ರೀತಿಯಾದ ಒಂದು ಸ್ವರೂಪವನ್ನ ಈಗ ಶಿಡ್ಲಘಟ್ಟದಲ್ಲಿ ಪಡ್ಕೊಳ್ತಾ ಇದೆ. ಇದೇ ಒಂದು ಸುಮಾರು 300 ಮೀಟರ್ ದೂರದಲ್ಲೇ ಬರ್ತಕ್ಕಂಥ ನಗರಸಭೆ ಮುಂದೆಯೇ ಈ ರೀತಿಯಾಗಿ ಕಾಂಗ್ರೆಸ್ ಮುಖಂಡ ಬ್ಯಾನರ್ ಅನ್ನ ಹಾಕಿದಂಥದ್ದು. ಜೊತೆಗೆ ಬ್ಯಾನರ್ ಹಾಕಿರೋದು ವಿಚಾರವಾಗಿ ಈಗ ಒಂದು ತೆರವು ಮಾಡಿರೋ ವಿಚಾರವಾಗಿ ಈಗ ಸಾಕಷ್ಟು ಕಮಿಷನರ್ ಅನ್ನ ಜೊತೆಗೆ ನಗರಸಭೆ ಸಿಬ್ಬಂದಿಗಳನ್ನ ಅವಾಚ್ಯವಾಗಿ ಒಂದು ಕ್ಷುಲ್ಲಕವಾಗಿ ಮಾತಾಡಿರುವಂತಹ ಆ ಒಂದು ಆಡಿಯೋ ಈಗ ಕಮಿಷನರ್ ರಿಲೀಸ್ ಮಾಡಿದ್ರೆ, ಜೊತೆಗೆ ಈಗ ಪ್ರಕರಣವನ್ನ ಕೂಡ ಶಿಡ್ಲಘಟ್ಟ ನಗರ ಪೊಲೀಸ್ ಠಾಣೆಗೆ ವರ್ಗಾವಣೆ ಆಗ್ತಾ ಇದೆ. ಒಟ್ಟಾರೆಯಾಗಿ ಏನು ಶಿಡ್ಲಘಟ್ಟದಲ್ಲಿ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ನಗರಸಭೆ ಕಮಿಷನರ್ಗೆ ಬ್ಯಾನರ್ ತೆರವಿನ ವಿಚಾರಕ್ಕೆ ಧಮಕಿ ವಿಚಾರ ಈಗ ಏನು ಪೊಲೀಸ್ ಠಾಣೆ ಮೆಟ್ಟಿಲೇರಿದೆ. ಜೊತೆಗೆ ಈ ಮುಂದೆ ಯಾವೆಲ್ಲ ಸ್ವರೂಪ ಪಡೆದುಕೊಳ್ಳುತ್ತೆ, ಬಿಜೆಪಿಯವರು ಕೂಡ ಜೆಡಿಎಸ್ ನವರು ಕೂಡ ಎರಡು ಒಂದು ಪಕ್ಷಗಳು ಕೂಡ ಈ ಒಂದು ವಿಚಾರವನ್ನ ಇಟ್ಕೊಂಡು ಏನೆಲ್ಲ ಪ್ರತಿಭಟನೆಗಳು ಮುಂದೆ ಆಗುತ್ತೆ ಅಂತಕ್ಕಂಥದ್ದು ಕಾದ್ ನೋಡ್ಬೇಕಾಗಿದೆ. ಕ್ಯಾಮರಾಮನ್ ಮೋನಿಕೋಡ ಜೊತೆ ಮಂಜುನಾಥ್ ಇಂದೂರು, ರಿಪಬ್ಲಿಕ್ ಕನ್ನಡ, ಶಿಡ್ಲಘಟ್ಟ.